ಭಾರತವು ವಿವಿಧ ಹಬ್ಬಗಳ ತವರೂರು. ಅದರಲ್ಲಿಯೂ ಸನಾತನ ಧರ್ಮ ಅಂದರೆ ಹಿಂದೂ ಧರ್ಮದಲ್ಲಂತೂ ಹಬ್ಬ ಜಾತ್ರೆಗಳ ರಾಶಿಗಳೇ ತುಂಬಿರ್ತವೆ. ನಾವು ಆಚರಿಸುವ ಪ್ರಮುಖ ಹಬ್ಬಗಳೆಂದರೆ ಗಣೇಶ ಚತುರ್ಥಿ, ದಸರಾ, ದೀಪಾವಳಿ, ರಕ್ಷಾಬಂಧನ, ಹೋಳಿ, ತುಳಸಿ ಪೂಜೆ, ಕೃಷ್ಣ ಜನ್ಮಾಷ್ಟಮಿ, ಗುರುಪೂರ್ಣಿಮೆ, ಸಂಕ್ರಾಂತಿ ಅಥವಾ ಪೊಂಗಲ್. ಇನ್ನು ಹಲವಾರು ಹಬ್ಬಗಳನ್ನು ನಾವು ಭಾರತೀಯರು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಹಾಗೂ ಬೇರೆ ಬೇರೆ ರೀತಿಯಲ್ಲಿ ಆಚರಿಸುತ್ತೇವೆ. ದಕ್ಷಿಣದಲ್ಲಿ ದಸರೆಯನ್ನು ನಾವು ಮೈಸೂರು ದಸರಾ, ವಿಜಯದಶಮಿ ಅಂದರೆ ಉತ್ತರ ಭಾರತದಲ್ಲಿ ನವರಾತ್ರಿ, ದಶೇರಾ ಎಂಬ ಹೆಸರಿನಿಂದ ಹಬ್ಬವನ್ನು ಆಚರಿಸುತ್ತಾರೆ. ಅದೇ ರೀತಿ ಸಂಕ್ರಾಂತಿಯನ್ನು ಮಕರ ಸಂಕ್ರಾಂತಿ ಅಥವಾ ಪೊಂಗಲ್ ಅಂತ ಕರೆದರೆ, ಉತ್ತರದಲ್ಲಿ ಬೈಸಾಖಿ, ಮಾಘ ಬಿಹು ಅಂತ ಆಚರಿಸುತ್ತೇವೆ. ಇವತ್ತಿನ ಪದ್ಯ ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಿಸಿತು. ಸಂಕ್ರಾಂತಿಯು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುವ ಒಂದು ಹಬ್ಬ. ಇದನ್ನು ಪೈರು ಅಥವಾ ಬೆಳೆಗಳ ಕೊಯ್ಲು ಮಾಡುವ ಸಂದರ್ಭದಲ್ಲಿ ಅಂದರೆ ಜನವರಿ 14ಕ್ಕೆ ಆಚರಿಸುತ್ತಾರೆ. ಖಗೋಳದ ಪ್ರಕಾರ ಈ ದಿನದಿಂದ ಹಗಲು ದೊಡ್ಡದು ಹಾಗೂ ರಾತ್ರಿ ಚಿಕ್ಕದಂತೆ ಭಾಸವಾಗುತ್ತದೆ. ಸಂಕ್ರಾಂತಿಯು ಎಳ್ಳು ಬೆಲ್ಲದ ಹಬ್ಬ. ಸಂಕ್ರಾಂತಿ ಹಬ್ಬದಲ್ಲಿ ಒಳ್ಳೆಯ ಬೆಳೆಯನ್ನು ಕೊಟ್ಟಂತಹ ಭೂತಾಯಿಗೆ, ಜಾನುವಾರುಗಳಿಗೆ, ದವಸ ಧಾನ್ಯಗಳಿಗೆ ಹಾಗೂ ಸೂರ್ಯದೇವನಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ. ನಿಜವಾದ ಸಂಕ್ರಾಂತಿಯನ್ನು ನೋಡಬೇಕಾದರೆ ಹಳ್ಳಿಗಳಲ್ಲಿ ನೋಡಬೇಕು. ಏಕೆಂದರೆ ಅಲ್ಲಿ ಹಳ್ಳಿ ಜನಗಳು ತಮ್ಮ ಜಾನುವಾರುಗಳನ್ನು ಅಂದರೆ ಎತ್ತುಗಳನ್ನು ಸುಂದರವಾಗಿ ಶೃಂಗಾರ ಮಾಡಿ ಓಡಿಸುವ ಸ್ಪರ್ಧೆಯನ್ನು ಆಯೋಜಿಸುತ್ತಾರೆ. ಕಂಬಳ ಉತ್ಸವ ನೀವು ಕೇಳಿರಬಹುದು. ಕಂಬಳ ಉತ್ಸವವನ್ನು ದಕ್ಷಿಣ ಕನ್ನಡ ಹಾಗೂ ಉಡುಪಿಯಲ್ಲಿ ಪ್ರಚಲಿತವಾಗಿದೆ. ಅದೇ ರೀತಿ ಜಲ್ಲಿಕಟ್ಟು ಇದು ತಮಿಳುನಾಡಿನಲ್ಲಿ ಪ್ರಸಿದ್ಧವಾಗಿದೆ. ಮನೆ ಮುಂದೆ ರಂಗೋಲಿ ಹಾಕುತ್ತಾರೆ, ಪತಂಗ, ಗಾಳಿಪಟ ಹಾರಿಸುತ್ತಾರೆ. ಮನೆ ಮಂದಿಯೆಲ್ಲ ತಮ್ಮ ತಮ್ಮ ಹೊಲ ಗದ್ದೆಗಳಲ್ಲಿ ಹೋಗಿ ಅಲ್ಲೇ ಅಡಿಗೆ ಮಾಡಿ ಅಲ್ಲೇ ಊಟವನ್ನೂ ಮಾಡುತ್ತಾರೆ. ಸಂಕ್ರಾಂತಿ ಈ ಪದ್ಯವನ್ನು ರಚಿಸಿದವರು ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು. ಇವರನ್ನು ಡಾಕ್ಟರ್ ಹೊಡಿಗೆರೆ ಎಸ್. ವೆಂಕಟೇಶ್ ಮೂರ್ತಿ ಅಂತಲೂ ಹಾಗೂ HSV ಅಂತಲೂ ಕರೆಯುತ್ತಾರೆ. ಇವರು ಹುಟ್ಟಿದ್ದು 1944ರಲ್ಲಿ ದಾವಣಗೆರೆಯ ಚನ್ನಗಿರಿ ಎಂಬಲ್ಲಿ. ಇವರು 100ಕ್ಕಿಂತಲೂ ಅಧಿಕ ಗೀತೆಗಳನ್ನು ರಚಿಸಿದ್ದಾರೆ. ಇವರನ್ನು ಭಾವಗೀತಕಾರ ಎಂದು ಕರೆಯುತ್ತಾರೆ. ಇವರು ರಚಿಸಿದ ಕೃತಿಗಳು ಪರಿವ್ರತ, ಬಾಗಿಲು ಬಡಿದ ಜನ, ಮರೆತ ಸಾಲುಗಳು, ಹರಿಗೋಲು, ಇಂದುಮುಖಿ, ತಾವರೆಯ ಬಾಗಿಲು ಇತ್ಯಾದಿ. ಹಾಗೂ ಇವರಿಗೆ ಲಭಿಸಿದಂಥ ಪ್ರಶಸ್ತಿಗಳು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಟ್ರಾನ್ಸ್ಲೇಷನ್ ಪ್ರಶಸ್ತಿ, ಮಾಸ್ತಿ ಅವಾರ್ಡ್ ಹಾಗೂ ಹಸಿರು ರಿಬ್ಬನ್ ಚಲನಚಿತ್ರಕ್ಕೆ ಫಿಲ್ಮ್ ಫೇರ್ ಪ್ರಶಸ್ತಿಯೂ ಸಿಕ್ಕಿದೆ. ಹಾಗಾದರೆ ಬನ್ನಿ ಮಕ್ಕಳೇ, ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ರಚಿಸಿದಂತಹ ಸಂಕ್ರಾಂತಿ ಪದ್ಯದ ಬಗ್ಗೆ ಹಾಡಿ ತಿಳಿದುಕೊಳ್ಳೋಣ. ಹಬ್ಬಗಳು ಹಲವು. ಪ್ರತಿ ಹಬ್ಬದ ಆಚರಣೆಯೂ ಭಿನ್ನ. ಒಂದೊಂದು ಹಬ್ಬದಲ್ಲೂ ಒಂದೊಂದು ವಿಶೇಷತೆ ಇರುತ್ತದೆ. ಇಲ್ಲಿ ಕೊಟ್ಟಿರುವ ಹಬ್ಬದ ಆಚರಣೆ ವಿವರಗಳನ್ನು ತಿಳಿ. ನೀನು ಆಚರಿಸುವ ಹಬ್ಬದೊಂದಿಗೆ ಹೋಲಿಸಿ ವ್ಯತ್ಯಾಸಗಳನ್ನು ಗೆಳೆಯರೊಂದಿಗೆ ಹಂಚಿಕೊ. ಹಬ್ಬ ಬಂತು ಹಬ್ಬ, ಹಬ್ಬ ಬಂತು ಹಬ್ಬ, ಹಬ್ಬ ಬಂತು ಹಬ್ಬ, ಹಬ್ಬ ಬಂತು ಹಬ್ಬ, ಅಂತೂ ಇಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ, ಹಬ್ಬ ಬಂತು ಹಬ್ಬ. ಗರಿಮುರಿ ಜಳತಾರಿ ಲಂಗ ಹಾಕಿಕೊಂಡು, ಗಿಲಿ ಗಿಲಿ ಕಾಲ್ಗೆಜ್ಜೆ ದನಿ ಮಾಡಿಕೊಂಡು,
ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು ಗಿಲಿಗಿಲಿ ಕಾಲ್ಗೆ ದನಿ ಮಾಡಿಕೊಂಡು ಹಬ್ಬ ಬಂತು ಹಬ್ಬ. ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಬಾಳೆಹಣ್ಣು ಬೆಲ್ಲ ಬೀರೋ ಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ. ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಬಾಳೆಹಣ್ಣು ಬೆಲ್ಲ ಬೀರೋ ಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ. ಹಬ್ಬ ಬಂತು ಹಬ್ಬ. ಹೊರಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ ರಂಗೇನಳ್ಳಿ ರಂಗಿನ ಗೊಂಬಿ ಕಣ್ಣ ತುಂಬ ನೋಡಿ. ಹೊರಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ ರಂಗೇನಳ್ಳಿ ರಂಗಿನ ಗೊಂಬಿ ಕಣ್ಣ ತುಂಬ ನೋಡಿ. ಹಬ್ಬ ಬಂತು ಹಬ್ಬ. ಕೊಂಬನು ಹೆರೆದು ಬಣ್ಣವ ಬಳಿದು ಎತ್ತು ಹಸು ಕರುವನ್ನ ಕಿಚ್ಚನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣ. ಕೊಂಬನು ಹೆರೆದು ಬಣ್ಣವ ಬಳಿದು ಎತ್ತು ಹಸು ಕರುವನ್ನ ಕಿಚ್ಚನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣ. ಹಬ್ಬ ಬಂತು ಹಬ್ಬ. ಮಕ್ಕಳನ್ನೆಲ್ಲ ಹಸೆಯಲ್ಲಿ ಕೂಡಿಸಿ ಎಳ್ಳು ಎಲಚಿ ಅಚ್ಚು ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು. ಮಕ್ಕಳನ್ನೆಲ್ಲ ಹಸೆಯಲ್ಲಿ ಕೂಡಿಸಿ ಎಳ್ಳು ಎಲಚಿ ಅಚ್ಚು ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು. ಹಬ್ಬ ಬಂತು ಹಬ್ಬ. ಹಬ್ಬ ಬಂತು ಹಬ್ಬ. ಹಬ್ಬ ಬಂತು ಹಬ್ಬ. ಹಬ್ಬ ಬಂತು ಹಬ್ಬ. ಅಂತೂ ಇಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ. ಹಬ್ಬ ಬಂತು ಹಬ್ಬ. ಪದಗಳ ಅರ್ಥ. ಬೀರು ಅಂದರೆ ಹಂಚು, ವಿತರಿಸು. ಕಂತೆ ಅಂದರೆ ಕಟ್ಟು. ಕೇರಿ ಅಂದರೆ ಓಣಿ. ಕಿಚ್ಚು ಅಂದರೆ ಬೆಂಕಿ. ಜೋಡಿ ಅಂದರೆ ಜೊತೆ. ಟಿಪ್ಪಣಿ. ಹಸೆ ಅಂದರೆ ಶುಭ ಕಾರ್ಯಗಳಿಗೆ ಹಾಕುವ ಆಸನ. ಜರತಾರಿ ಅಂದರೆ ಜರಿಯಿಂದ ಕೂಡಿದ ವಸ್ತ್ರ ಅಥವಾ ಬಟ್ಟೆ. ಎಲಚಿ ಅಂದರೆ ಒಂದು ಜಾತಿಯ ಹಣ್ಣು. ಗರಿಮುರಿ ಬಟ್ಟೆ ಅಂದರೆ ಮಡಿಕೆ ಮುರಿಯದ ಬಟ್ಟೆ ಅಂದರೆ ಐರನ್ ಮಾಡಿರೋ ಬಟ್ಟೆ. ಇಲ್ಲಿ ಕವಿ ಅಂದರೆ ಡಾಕ್ಟರ್ ಎಸ್.ಎಚ್. ವೆಂಕಟೇಶ್ ಮೂರ್ತಿಯವರು ಏನನ್ನ ಹೇಳುವುದಕ್ಕೆ ಹೊರಟಿದ್ದಾರೆಂದರೆ, ಹಬ್ಬ ಬಂತು. ಯಾವ ಹಬ್ಬ? ಸಂಕ್ರಾಂತಿ ಹಬ್ಬ. ಅದು ಕಂತೆ ಕಂತೆ ಅಂದರೆ ಕಟ್ಟು ತುಂಬ ಕಬ್ಬನ್ನು ತಂತು. ಮಡಿಕೆ ಮುರಿಯದ ಜರಿಯಿಂದ ಕೂಡಿದ ಬಟ್ಟೆ ಹಾಗೂ ಲಂಗ ಹಾಕ್ಕೊಂಡು ಕಾಲಲ್ಲಿ ಗೆಜ್ಜೆ ಹಾಕ್ಕೊಂಡು ಗಿಲಿಗಿಲಿಯಂತೆ ಶಬ್ದ ಮಾಡ್ತಾ ತಂಗಿ ಓಡಾಡ್ತಾ ಇದ್ದಾಳೆ. ಎಳ್ಳು, ಕಬ್ಬು, ಸಕ್ಕರೆ ಅಚ್ಚು, ಬಾಳೆಹಣ್ಣು, ಬೆಲ್ಲ ಇವನ್ನೆಲ್ಲ ಓಣಿಯಲ್ಲಿ ಹಂಚೋಕೆ ಅಂತ ತಂಗಿ ಹೋಗ್ತಾ ಇದ್ದಾಳೆ. ಪುಟಾಣಿ ತಂಗಿ ತನ್ನ ಗೆಳತಿ ಜೊತೆ ಹೊರಟಿದ್ದಾಳೆ. ಅವಳು ಸುಂದರವಾಗಿ ಶೃಂಗಾರವಾಗಿದ್ದಾಳೆ. ಯಾವ ಥರ ಅಂದರೆ ರಂಗೇನಹಳ್ಳಿ ರಂಗಿನ ಗೊಂಬೆ ಥರ ತಯಾರಾಗಿದ್ದಾಳೆ. ಅದನ್ನು ಕಣ್ಣು ತುಂಬ ನೋಡಿ. ಎತ್ತು, ಹಸು, ಕರುಗಳ ಕೊಂಬನ್ನು ಹೆರೆದು ಅವುಗಳಿಗೆ ಬಣ್ಣವನ್ನು ಬಳಿದಿದ್ದಾರೆ. ಅವುಗಳನ್ನು ಕಿಚ್ಚದ ಮೇಲೆ ಹಾಯಿಸಿ ಅಪ್ಪ ಅಕ್ಕಿ ಬೆಲ್ಲ ಹಣ್ಣುಗಳನ್ನು ಕೊಡ್ತಾರೆ. ಅಮ್ಮ ಹಾಗೂ ಅಜ್ಜಿ ಮಕ್ಕಳನ್ನೆಲ್ಲ ಆಸನದಲ್ಲಿ ಕೂಡಿಸಿ ಎಳ್ಳು, ಎಲಚಿ ಹಾಗೂ ಸಕ್ಕರೆ ಅಚ್ಚನ್ನು ಅವರ ಮೇಲೆ ಸುರಿಯುವಾಗ ಅಮ್ಮನಿಗೆ, ಅಜ್ಜಿಗೆ ಹಾಗೂ ಮಕ್ಕಳಿಗೆ ಖುಷಿ ಉಂಟಾಗುತ್ತೆ.